ಸಾಧನೆಗೆ ಛಲ, ನಿರಂತರ ಶ್ರಮ ಅಗತ್ಯ. ವಿದ್ಯಾರ್ಥಿಗಳೇ, ಸಮಯ ಹಾಳು ಮಾಡದಿರಿ. ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕು. ಗುರಿ ಸಾಧನೆಗೆ ಗಟ್ಟಿ ನಿರ್ಧಾರ, ಛಲ ಮತ್ತು ನಿರಂತರ ಶ್ರಮದ ಅಗತ್ಯವಿದೆ ಎಂದು ಬಾಗಲಕೋಟೆ, ವಿಜಯಪುರ, ಅವಳಿ ಜಿಲ್ಲೆಯ ಕೆಎಂಎಫ್ ನಿರ್ದೇಶಕ ಸಿದ್ದಣ್ಣ ಕಡಪಟ್ಟಿ ಹೇಳಿದರು. ಬೀಳ್ಗಿ ತಾಲೂಕಿನ ತೆಗ್ಗಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಸ್ಪರ್ಧಾತ್ಮಕ ಇಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗುರಿ ಇಟ್ಟುಕೊಳ್ಳಬೇಕು. ಗುರಿ ಮುಟ್ಟಲು ನಿರಂತರ ಅಧ್ಯಯನ ಮಾಡಬೇಕು. ಜೊತೆಗೆ ಆದರ್ಶ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನು ಕೂಡ ಓದುವ ಹವ್ಯಾಸವನ್ನ ರೂಢಿಸಿಕೊಂಡು ಅವರಿಂದ ಸ್ಫೂರ್ತಿ ಪಡೆದುಕೊಳ್ಳಬೇಕು. ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ಹೆತ್ತವರು ಹಾಗೂ ಶಿಕ್ಷಕರ ಬೋಧನೆಯನ್ನು ಅವಲಂಬಿಸಿದೆ. ಆದ್ದರಿಂದ ಶಿಕ್ಷಕರು ಕೂಡ ತಮ್ಮಲ್ಲಿರುವ ಜ್ಞಾನದ ಬಗ್ಗೆ ವಿಶೇಷ ಒಲವು ತೋರಿ ಮಕ್ಕಳಿಗೆ ಗುಣಮಟ್ಟದ ಸಚ್ಚಾರಿತ್ರ್ಯದ ಹಾಗೂ ಶ್ರೇಷ್ಠ ಸಂಸ್ಕಾರಾಧಾರಿತ ಶಿಕ್ಷಣ ಕೊಡಲು ಮುಂದಾಗಬೇಕು ಎಂದರು. ಇಂದಿನ ಪ್ರತಿಯೊಂದು ಕ್ಷೇತ್ರ ಸ್ಪರ್ಧೆಯಿಂದ ಕೂಡಿದೆ. ಹೀಗಾಗಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಸ್ಪರ್ಧೆಗೆ ಒಡ್ಡಿಕೊಂಡು ನಿರಂತರ ಅಭ್ಯಾಸ ರೂಢಿಸಿಕೊಳ್ಳಬೇಕು. ಹೆತ್ತ ತಾಯಿ ತಂದೆಯ ಋಣ ತೀರಿಸಬೇಕಾದರೆ ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ರ್ಯಾಂಕ್ ಗಳಿಸಿ ಆದರ್ಶ ಜೀವನವನ್ನ ರೂಪಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ನಮ್ಮ ರಮೇಶ್ ಸರ್ ಬಂದದ್ದು ಒಂದು ಬಹಳಷ್ಟು ಸಂತೋಷ. ಯಾಕಂತಂದ್ರ ಇದೊಂದು ನಮ್ಗ ಈ ಕಾರ್ಯಕ್ರಮ ಮಾಡುತ್ತಾ ಇದ್ವಿ ಅಂತಂದ್ರ ಅವ್ರು. ಆದ್ರೆ ನಮ್ದೇನು ಉದ್ದೇಶ ಅಂದ್ರ ನಾವು ಕೂಡ ಇದೇ ನಮ್ಮ ಸೋಮಲಿಂಗೇಶ್ವರ ಶಾಲೆಯಲ್ಲಿ 3 ವರ್ಷ 9th ಕೂಡ ನಾವು ಇದೇ ಶಾಲೆಯಲ್ಲಿ ಕಲ್ತು ಮುಂದೆ ನಾವು ಶಾಲೆ ಬಿಟ್ಟಿವು. ಶಾಲೆ ಬಿಟ್ಟ ಇವತ್ತಿನ ದಿನ ನಾವು ಶಾಲೆ ಬಿಟ್ಟದ್ದನ್ನ ಅನುಭವಿಸಾಕತ್ತಿದ್ವಿ. ನಾವು ಮುಂದೆ ನೆನೆಸಿದ್ವು ಯಾಕಾರ ಬಿಟ್ಟಿವಿ ಶಾಲಿಪ ಅನ್ನುವಂಗ ಬಹಳಷ್ಟು ನಮ್ಗೆ ಇದು ಆಯ್ತು. ಆದ್ರ ಅಂತ ಮುಂದೆ ಶಾಲೆ ಬಿಟ್ಟ ಮುಂದೆ ನೆನೆಸಿದ್ರೆ ಸಿಗುದಿಲ್ಲ. ಈಗ ನಿಮಗ ಒಳ್ಳೆ ಅವಕಾಶ ಐತಿ. ಅದಕ್ಕೆ ತಾವೆಲ್ಲರೂ ಇಲ್ಲಿ ಕಲಿತಕ್ಕಂತ ಒಂದು ಗೌರ್ಮೆಂಟ್ ಶಾಲೆ ಕಲಿತಕ್ಕಂತ ಮಕ್ಕಳೆಲ್ಲರೂ ತಾವೇನಂತಂದ್ರ ಇಲ್ಲಿ ನಾನು ನೋಡಿನಿದೆ ಈಗ ಹೆಡ್ ಮಾಸ್ಟರ್ ಸ್ಕೂಲ್ನಲ್ಲಿ ಎಲ್ಲರೂ ನಮ್ಮ ಟೀಚರ್ಸ್ ಎಲ್ಲರೂ CTಯಲ್ಲಿ ಪಾಸ್ ಆಗಿ ಬಂದಂತ ಟೀಚರ್ಸ್. ಇಂಥವ್ರು ನಿಮ್ಗೆ ಸಿಕ್ಕದ್ದು ಒಂದು ಒಳ್ಳೆ ಅವಕಾಶ. 2 ತಾಸು ನೀವು ಉಳಿತಾಯ ಮಾಡಿಕೊಂಡ್ರೆ ಒಂದು ವರ್ಷದಲ್ಲಿ 2 ತಿಂಗಳ ಎಕ್ಸ್ಟ್ರಾ ನೀವು ಗಳಿಸಿದಂಗೆ ಲೆಕ್ಕ ಹಾಕಿ ನೋಡ್ರ. 2 ತಿಂಗಳ ಎಕ್ಸ್ಟ್ರಾ ಗಳಿಸ್ಕೊಂಡಂಗೆ ನೀವು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಗುರುಮಾತೆ PB ಕಾವೇರಿ, ರಮೇಶ್ ಬ್ಯಾಡಗಿ, ಶ್ರೀಮತಿ ಮಂಜುಳಾ, RK ದೊಡ್ಡಮನಿ, ರಂಗಪ್ಪ ಬೆನ್ನಿಮುದ್ದಿ, ಯಮುನಪ್ಪ ಮಾಯಪ್ಪಗೋಳ್, BN ಬಳೆಗಾರ್ ಸೇರಿದಂತೆ ಹಲವು ಗಣ್ಯರು, ವಿವಿಧ ಶಿಕ್ಷಕರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.